ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಾರಿ ಟೆಸಲ್ಸ್ ಬೈ ಯೋಗಿತಾ. ಸಾರಿ, ನಾನು ಲಾಸ್ಟ್ 15 to 20 ಡೇಸಿಂದ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಿರಲಿಲ್ಲ. ರೀಸನ್ ಇಷ್ಟೇ, ಒಂದು ಫಂಕ್ಷನ್ ಇದ್ದಿದ್ದ ಕಾರಣದಿಂದ. ಸೊ ನಾನು ಸ್ವಲ್ಪ ಬಿಸಿ ಇದ್ದೆ, ಆದ್ದರಿಂದ ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತಿಂದ ನಾನು ಕಂಟಿನ್ಯೂಸ್ ಆಗಿ ನಿಮಗೆ ಒನ್ ಬೈ ಒನ್ ಸ್ಟೆಪ್ಸ್ ಆ್ಯಂಡ್ ಒಂದಾದ್ಮೇಲೆ ಒಂದು ನಿಮಗೆ ಡಿಸೈನ್ಸ್ ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಇದು ಈಸಿಯಾಗಿರುತ್ತೆ, ನೀವು ಸ್ಯಾರೀಸ್ ಕೂಡ ಮಾಡ್ಬೋದು. ಸೊ ನೀವೇನಿಲ್ಲ, ಜಸ್ಟ್ ಪ್ರಾಕ್ಟೀಸ್ ಇದ್ದರೆ ಸಾಕು. ನೀವು ಲಾಸ್ಟ್ ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ, ಟ್ರಿಪಲ್ ಕ್ರೋಶೆ ಈಗ ಹಾಕೋತಿದ್ದಾಗ ಒಂದು ಸ್ವಲ್ಪ ಐಡಿಯಾ ಇದು ಪ್ರಾಕ್ಟೀಸ್ ಇದ್ದರೆ ನೀವು ಡೈರೆಕ್ಟಾಗಿ ಸ್ಯಾರಿ ಮೇಲೆ ಈ ಡಿಸೈನ್ಸ್ನ ಟ್ರೈ ಮಾಡ್ತಾ ಹೋಗ್ಬೋದು. ಸೊ ಯಾರಿಗೆಲ್ಲ ಅರ್ಥ ಆಗಲ್ಲ, ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಏನಾದ್ರು ವೀಡಿಯೋದಲ್ಲಿ ಏನಾದರೂ ಆಲ್ಟ್ರೇಷನ್ ಏನಾದರೂ ಎಡಿಟಿಂಗ್ ಸ್ವಲ್ಪ ನೀಟಾಗಿ ಮಾಡಬೇಕು ಅಂದರೆ ನೀವು ನಂಗೆ ಹೇಳ್ಬೋದು. ಸೊ ನಾನು ಚೇಂಜಸ್ ಮಾಡ್ತೀನಿ. ಸೊ ನಾನು ಇದು ಫಸ್ಟ್ ಟೈಮ್ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಿರೋದ್ರಿಂದ ನನಗೂ ಸ್ವಲ್ಪ ನೀವು ಹೇಳೋದ್ರಿಂದ ಹೆಲ್ಪ್ ಆಗುತ್ತೆ. ಸೊ ನೋಡೋಣ ಇವತ್ತಿನ ಯಾವ ಡಿಸೈನ್ ನಿಮ್ಗೆ ಹೇಳ್ಕೊಡ್ತೀನಿ ಆ್ಯಂಡ್ ಏನೇನು ಮೆಟೀರಿಯಲ್ಸ್ ಬೇಕು ಅಂತೆಲ್ಲ ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ನೀವು ಇಲ್ಲಿ ನೋಡ್ಬೋದು, ನಾನು ಇಲ್ಲಿ ಟ್ಯಾಸಲ್ ಮಾಡೋದಕ್ಕೆ ಕುಚ್ಚಾಕೋದಕ್ಕೆ. ಸೊ ಈ ಗೋಲ್ಡ್ ಟೇಪ್ ಏನಿದೆ ಇದ್ರಲ್ಲಿ ನಾನು ಕುಚ್ಚಾಕ್ತೀನಿ. ನೀವು ಬೇಕಾದ್ರೆ ಫಾಲ್ಸ್ ಅಥವಾ ಬೇರೆ ಯಾವುದೋ ವೇಸ್ಟ್ ಕ್ಲಾತ್ಸ್ ಅಥವಾ ಖರ್ಚಿಗೆ ಏನೇ ಇದ್ರೂ ನೀವು ಅದ್ರಲ್ಲಿ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಸ್ಯಾರಿ ಮೇಲೆ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಕ್ರೋಶಾ ಡಿಸೈನ್ ಹಾಕೋದಕ್ಕೆ ಕ್ರೋಶಾ ನೀಡಲ್ ಬೇಕು. ನಂಬರ್ ಬಂದು 10.75 mm ಆಗಿರುತ್ತೆ. ಟೂಲಿಪ್ ಜಪಾನ್ ಅಂತ ಇರುತ್ತೆ. ಈ ನೀಡಲ್ ತೊಗೋಬೇಕು. ಸೊ ನಿಮ್ಮ ಹತ್ರ 10 ಇಲ್ಲ ಅಕಸ್ಮಾತ್ 12 ಇದೆ ಅಂದ್ರೂ ಇದು ನಡೆಯುತ್ತೆ. ಸೊ ನನಗಿಲ್ಲಿ ಈ ಥರ ಬೀಡ್ಸ್ ಬೇಕಾಗುತ್ತೆ. ಇದನ್ನು ಪೈಪ್ ಬೀಡ್ ಅಂತ ಅಂತೀವಿ. ಸೊ ಈ ಥರ ಬೀಡ್ ಬೇಕಾಗುತ್ತೆ ಆ್ಯಂಡ್ ಈ ಥರ ರೌಂಡ್ ಬೀಡ್ಸ್ ಬೇಕಾಗುತ್ತೆ. ಸೊ ನೀವು ಇಲ್ಲಿ 10 ಗ್ರಾಮ್ಸ್ 10 ರೂಪೀಸ್ ಅಥವಾ 20 ರೂಪೀಸ್ಗೆ ಇದನ್ನು ಪರ್ಚೇಸ್ ಮಾಡಿದ್ರು ಸಾಕು. ಸೊ ಈ ಥರ ಸಿಲಿಂಡ್ರಿಕಲ್ ಬೀಡ್ ಇಲ್ಲ ಅಂತ ಅಂದ್ರೂ ನಿಮ್ಮ ಹತ್ರ ಜಸ್ಟ್ ಈ ಥರ ಶೇಪಲ್ಲಿ ಯಾವುದೇ ಬೀಡ್ ಇದ್ರೂ ಓಕೆ. ಜಸ್ಟ್ ಈ ಥರ ಸ್ಟಿಕ್ ಥರ ಈ ಥರ ಸಿಲಿಂಡ್ರಿಕಲ್ ಟೈಪ್ನಲ್ಲಿದ್ದರೆ ಸೊ ಯಾವುದೇ ಡಿಸೈನ್ ಬೀಡ್ ಆಗಿದ್ರು ಕೂಡ ಓಕೆ. ಆ್ಯಂಡ್ ರೌಂಡ್ ಬೀಡ್ ಬೇಕು. ಸೊ ಇದಾಕಾದ್ಮೇಲೆ ನಾವು ಏನು ಕ್ರೋಶಾ ಡಿಸೈನ್ಸ್ ಆಗ್ತೀವಿ ಅದಾದ್ಮೇಲೆ ಮಧ್ಯೆ ನಾನಿಲ್ಲಿ ಟ್ಯಾಸಲ್ಸ್ ಬೇಬಿ ಕುಚ್ ಹಾಕ್ತೀನಿ. ಸೊ ಬೇಬಿ ಕುಚ್ ಹಾಕೋದಕ್ಕೆ ನಾನಿಲ್ಲಿ 60 ಲೇಯರ್ಸ್ ಆಫ್ ಅಥವಾ 60 to 70 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ನ ವೈಂಡ್ ಅಪ್ ಮಾಡ್ಕೊಂಡು ನೀಟಾಗಿ ನೀಡಲ್ ಒಳಗೆ ಗಮ್ ಹಾಕಿ ನೀಟಾಗಿ ಎಲ್ಲನೂ ಪೇಸ್ಟ್ ಮಾಡಿ ಸೊ ನೀಡೊಳಗಿಂದ ಪಾಸ್ ಮಾಡಿ ಐರನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಟೈಮ್ ಮಾಡೋದಕ್ಕೆ ಜರಿ ಥ್ರೆಡ್ ಬೇಕು, ಅದು ಹಾಕೋದಕ್ಕೆ ಒಂದು ನಾರ್ಮಲ್ ನೀಡಲ್ ಬೇಕು ಆ್ಯಂಡ್ ಟ್ರಿಮ್ಮರ್ ಬೇಕು ಕಟ್ ಮಾಡೋದಕ್ಕೆ. ಸೊ ಇಷ್ಟು ಐಟಮ್ಸ್ ಕೂಡ ನೀವು ಈ ಸಾರಿ ಟೆಸಲ್ಸ್ ಮಾಡೋದಕ್ಕೆ ಬೇಕಾಗುತ್ತೆ. ನೀವು ಅಕಸ್ಮಾತ್ ಬೇಬಿ ಟೆಸಲ್ಸ್ ಹಾಕೋನ ಸ್ಕಿಪ್ ಮಾಡೋದಾದ್ರು ಕೂಡ ಸ್ಕಿಪ್ ಮಾಡ್ಬೋದು. ಆ್ಯಂಡ್ ನಾನಿಲ್ಲಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ನ ಬೈಂಡ್ ಅಪ್ ಮಾಡ್ಕೊಂಡು ಒಂದಷ್ಟು ಉದ್ದ ತೊಗೊಂಡು ಲಾಸ್ಟಲ್ಲಿ ಈ ಥರ ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇಷ್ಟನ್ನು ರೆಡಿ ಮಾಡಾದ್ಮೇಲೆ ಡಿಸೈನ್ ಹೇಗೆ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ. ಸೊ ನಾನಿಲ್ಲಿ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಈ ಥರ ಲಾಸ್ಟ್ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನಾನು ಫಿಂಗರ್ಗೆ ರೌಂಡ್ ಅಪ್ ಮಾಡ್ಕೊಳ್ತೀನಿ. ಈ ಥರ ವೈಂಡ್ ಮಾಡ್ಕೊಂಡು ಜಸ್ಟ್ ಈ ಮಿಡಲ್ ಫಿಂಗರ್ ಆ್ಯಂಡ್ ತಮ್ ಫಿಂಗರಿಂದ ಈ ಥರ ನಾಟ್ನ ಇಟ್ಕೊಳ್ತೀನಿ. ಸೊ ಈ ಥರ ಇಟ್ಕೊಂಡಾದ್ಮೇಲೆ ನಿಮ್ದು ಏನು ಕ್ಲಾತ್ ಫಾಲ್ಸ್ ಅಥವಾ ಲೈನಿಂಗ್ ಏನಿದೆ ಅದನ್ನು ತೊಗೊಂಡು ನೀಡಲ್ ತೊಗೊಂಡು ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಿಮ್ಮ ಕಡೆಗೆ ಫೇಸ್ ಆಗಿರಬೇಕು. ಟೂಲಿಪ್ ಜಪಾನ್ ಅನ್ನೋದು ಸೊ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಈ ಥರ ಥ್ರೆಡ್ನ ಇಟ್ಕೊಂಡು ಫಸ್ಟ್ ಒಂದು ಲಾಕ್ ಮಾಡಬೇಕು. ಲಾಕ್ ಮಾಡೋದು ಅಂದರೆ ಸಿಂಗಲ್ ಕ್ರೋಶೆ ಹಾಕೋಬೇಕು. ಇಲ್ಲಿ ನಾನೀಗ ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ನೋಡಿ ಲಾಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಜಸ್ಟ್ ಏನಿಲ್ಲ, ಈ ಥರ ನೀವು ಹಿಂಗೆ ಮೈಂಡ್ ಅಪ್ ಮಾಡಿ ಇಟ್ಕೊಂಡಾದ್ಮೇಲೆ ಲಾಸ್ಟಲ್ಲಿ ನಾಟ್ನ ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಹಿಂಗೆ ಇಟ್ಕೋಬೇಕು. ಆ್ಯಂಡ್ ಟೂಲಿಪ್ ಜಪಾನ್ ಅನ್ನೋದು ಯಾವಾಗಲೂ ನಿಮ್ಮ ಕೈ ಫೇಸ್ ಆಗಿತ್ತು. ಸೊ ನೀಡಲ್ನ ಕ್ಲಾತ್ ಒಳಗೆ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರನ ಹೊರಗೆ ತರಬೇಕು. ಎಲ್ಲ ಥ್ರೆಡ್ಸ್ನೂ ಕೂಡ ಈಚೆಗೆ ಒಟ್ಟಿಗೆ ತರಬೇಕು. ಸೊ ಸೂಜಿ ಮೇಲೆ ದಾರ ಮತ್ತು ಸೂಜಿ ಮೇಲೆ ದಾರ ಕಮ್ ಔಟ್ ಆಫ್ ದಿ ಲೂಪ್. ಸೊ ಇದು ಲಾಕ್ ಆಯಿತು. ಸೊ ಇದನ್ನು ಸಿಂಗಲ್ ಕ್ರೋಶೆ ಅಂತನಾರು ಅನ್ಬೋದು, ಇಲ್ಲ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಇದನ್ನು ಲಾಕ್ ಅಂತ ಕರಿತೀವಿ. ಸೊ ಲಾಕ್ ಆದಮೇಲೆ ನಾನು 4 ಚೈನ್ಸ್ ಹಾಕ್ಕೊಳ್ತೀನಿ. 1 2. ಸೊ ಸೂಜಿ ಮೇಲೆ ದಾರ ಕಮ್ ಔಟ್ ಆಫ್ ದಿ ಲೂಪ್, ಇದು ಒಂದು ಚೈನ್ ಆಗುತ್ತೆ. ಸೊ 3 ಚೈನ್ಸ್ ಆಗಿದೆ. ಆ್ಯಂಡ್ 4 ಚೈನ್ಸ್ ಹಾಕಾದ್ಮೇಲೆ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ನಾನು ಸಿಂಗಲ್ ಕ್ರೋಶೆ ಹಾಕೋತೀನಿ, ಲಾಕ್ ಮಾಡ್ತೀನಿ. ಓಕೆ, ಕ್ಲಾತಿಗೆ ಲಾಕ್ ಮಾಡಬೇಕು. ಅಂದರೆ ಸೂಜಿ ಮೇಲೆ 2 ದಾರ ಇರುತ್ತೆ, ಕಮ್ ಔಟ್ ಆಫ್ ದಿ ಲೂಪ್. ಸೊ ಒಂದು ಸಿಂಗಲ್ ಕ್ರೋಶೆ ಹಾಕ್ತೆ. ಸೊ ಒಂದು ಸಿಂಗಲ್ ಕ್ರೋಶೆ ಹಾಕಾದ್ಮೇಲೆ ನಾನಿಲ್ಲಿ ಬೀಡ್ ಇನ್ಸರ್ಟ್ ಮಾಡಬೇಕು. ಬೀಡ್ ಇನ್ಸರ್ಟ್ ಮಾಡೋದಕ್ಕೆ ಸೊ ನೋಡಿ ಇಲ್ಲಿ ಈ ಲೂಪ್ನ ಜಸ್ಟ್ ಹಿಂಗೆ ಎಕ್ಸ್ಟೆಂಡ್ ಮಾಡಿದ್ರೆ ದೊಡ್ಡದಾಗುತ್ತೆ ಲೂಪು. ಸೊ ನೀಡಲ್ನ ಹೊರಗೆ ತಂದು ಈ ಪೈಪ್ ಬೀಡ್ ಏನಿದೆ ಅದನ್ನು ನೀಡಲೊಳಗೆ ಈ ಥರ ಫಸ್ಟ್ ಹಾಕ್ಕೊಳ್ತೀನಿ. ನೀಡಲೊಳಗೆ ಹಾಕ್ಕೊಂಡು ಎಲ್ಲ ಲೂಪ್ಸಿಂದನೂ ನೀಡಲ್ನ ಫಸ್ಟು ಇಟ್ಕೊಳ್ತೀನಿ. ಸೊ ದಟ್ ಈ ಬೀಡ್ ಏನಿದೆ ಎಲ್ಲ ಥ್ರೆಡ್ಸಿಂದನೂ ಪಾಸ್ ಆಗಬೇಕು. ಸೊ ಈ ಥರ ಇಟ್ಕೊಂಡಾದ್ಮೇಲೆ ನಿಧಾನಕ್ಕೆ ಈ ಥರ ಪುಷ್ ಮಾಡಿದ್ರೆ ನೀಟಾಗಿ ಹೋಗುತ್ತೆ. ಬೀಡ್ ಏನಿದೆ ನೀಟಾಗಿ ಎಲ್ಲ ಥ್ರೆಡ್ಸ್ ಒಳಗೂ ಹೋಗುತ್ತೆ. ಸೊ ಹೋಗಾದ್ಮೇಲೆ ಒಂದು ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡೋದು ಹೇಗೆ, ಸೂಜಿ ಮೇಲೆ ದಾರ ಕಮ್ ಔಟ್ ಆಫ್ ದಿ ಲೂಪ್. ಸೊ ಬೀಡ್ ಲಾಕ್ ಮಾಡಿದಾದ್ಮೇಲೆ ಇದು ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ನಾನೊಂದು ಸಿಂಗಲ್ ಕ್ರೋಶೆ ಹಾಕ್ಕೊಳ್ತೀನಿ, ಲಾಕ್ ಮಾಡ್ಕೊಳ್ತೀನಿ ಕ್ಲಾತ್ ಮೇಲೆ. ಸೊ ಈ ಥರ ಸೂಜಿ ಮೇಲೆ 2 ಲೂಪ್ ಇರುತ್ತೆ. 2 ಲೂಪಿಂದ ಒಟ್ಟಿಗೆ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ ಅಗೈನ್ ಇಲ್ಲಿ ನಾನು 4 ಚೈನ್ಸ್ ಹಾಕಿದೆ. ನೆಕ್ಸ್ಟ್ ಒಂದು ಬೀಡ್ ಹಾಕ್ತೆ. ಅಗೈನ್ ನಾನು ಇಲ್ಲಿ 4 ಚೈನ್ಸ್ ಹಾಕಬೇಕು. ಸೊ ಸೂಜಿ ಮೇಲೆ ದಾರ ಕಮ್ ಔಟ್ ಆಫ್ ದಿ ಲೂಪ್, ಸೂಜಿ ಮೇಲೆ ದಾರ ಕಮ್ ಔಟ್ ಆಫ್ ದಿ ಲೂಪ್. ಸೊ 4 ಚೈನ್ಸ್ ಹಾಕೋಬೇಕು. 2 ಆಗಿದೆ, 3 ಆ್ಯಂಡ್ 4 ಚೈನ್ಸ್ ಹಾಕಾದ್ಮೇಲೆ ಎಲ್ಲ ಎಂಡ್ ಆಗುತ್ತೆ ಅಲ್ಲಿಗೆ ಎಂಡ್ ಮಾಡ್ಕೋಬೇಕು. ನೀವು ರೆಫ್ರೆನ್ಸಿಗೆ ಮಾಡೋದಾದ್ರೆ 2 ರಿಂದ 3 ಬೀಡ್ಸ್ ಹಾಕಿ ರೆಫ್ರೆನ್ಸಿಗೂ ಮಾಡ್ಕೋಬೋದು, ಇಲ್ಲ ನೀವು ಡೈರೆಕ್ಟ್ ಸ್ಯಾರಿ ಮೇಲೆ ಕೂಡ ಮಾಡ್ಕೋಬೋದು. ಈಸಿಯಾಗಿದೆ ಡಿಸೈನ್ಸ್. ಫಸ್ಟ್ ಒಂದ್ಸತಿ ವೀಡಿಯೋಸ್ ಕಂಪ್ಲೀಟಾಗಿ ನೋಡಿ, ಈಸಿ ಅನ್ಸಿದ್ರೆ ನೀವು ಡೈರೆಕ್ಟಾಗಿ ಸ್ಯಾರಿ ಮೇಲೆ ಟ್ರೈ ಮಾಡ್ಬೋದು. ಸೊ 4 ಚೈನ್ಸ್ ಹಾಕಾದ್ಮೇಲೆ ನೆಕ್ಸ್ಟ್ ಒಂದು ಬೀಡ್ ಅಪ್ಲೈ ಮಾಡಬೇಕು. ಸೊ ಬೀಡ್ ಹಾಕ್ತೀನಿ, ಜಸ್ಟ್ ಬೀಡನ್ನ ಪಾಸ್ ಮಾಡಬೇಕು. ಸೊ ದಟ್ ಎಲ್ಲ ಥ್ರೆಡ್ಸಿನ ಬೀಡ್ ಪಾಸಾಗಿ ಬೀಡ್ ಲಾಕ್ ಮಾಡಿ
ಕ್ಲಾತ್ ಮೇಲೆ ಒಂದು ಸಿಂಗಲ್ ಕ್ರೋಶ ಹಾಕಬೇಕು, ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ. ಸೊ ಅಗೇನ್ 4 ಚೈನ್ಸ್ 1 ಬೀಡ್, 4 ಚೈನ್ಸ್ 1 ಬೀಡ್ ಹಾಕಿ ಲಾಸ್ಟಲ್ಲಿ 4 ಚೈನ್ಸ್ ಹಾಕಿ ಎಂಡ್ ಮಾಡಬೇಕು. ಸೊ ನಾನಿಲ್ಲಿ 4 ಬೀಡ್ಸ್ ಹಾಕಿ ಇಲ್ಲಿ ಎಂಡ್ ಮಾಡಿದ್ದೀನಿ. ನಾನು ಸ್ಟಾರ್ಟಿಂಗ್ 4 ಚೈನ್ಸ್ ಹಾಕಿ ಸ್ಟಾರ್ಟ್ ಮಾಡಿದ್ದೆ. ಸೊ ಲಾಸ್ಟಲ್ಲೂ ಕೂಡ 4 ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡಿದ್ದೀನಿ. ಸೊ ಈಗ ಇದನ್ನು ಎಂಡ್ ಮಾಡೋಣ. ಎಂಡ್ ಮಾಡೋದಕ್ಕೆ ಲಾಸ್ಟಲ್ಲಿ 2 ಚೈನ್ಸ್ ಹಾಕೊಳ್ಳೋಣ. 1 2 ಚೈನ್ಸ್ ಹಾಕಿ ಜಸ್ಟ್ ನೀಡಲ್ನ ಈಗ ಇಟ್ಕೊಂಡು ಥ್ರೆಡ್ನ ಕಟ್ ಮಾಡಬೇಕು. ಸೊ ನೀಡನ್ನು ಪುಲ್ ಮಾಡಿದ್ರೆ ಈ ಥರ ಈಗ ಟೈಟಾಗಿ ಹೇಳಿದ್ರೆ ಲಾಕ್ ಆಗಿರುತ್ತೆ. ಸೊ ಎಕ್ಸಸ್ ಥ್ರೆಡ್ ಏನಿರುತ್ತೆ ಅದನ್ನು ಟ್ರಿಮ್ ಮಾಡ್ಕೊಂಡು ಸೊ ಇದನ್ನು ಬ್ಯಾಕ್ ಸೈಡ್ ಆಫ್ ದಿ ಕ್ಲಾತ್ ಗ್ಲೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಸೊ ಇದು ಎಕ್ಸಸ್ ಏನಿರೋದು ಆ ಕೂಡ ಕಾಣಲ್ಲ. ಸೊ ಈ ಥರ ನಾನು ಸ್ಟಾರ್ಟಿಂಗ್ 4 ಚೈನ್ ಹಾಕ್ತೆ, ಬೀಡ್ ಹಾಕ್ತೆ, 4 ಚೈನ್ ಹಾಕ್ತೆ, ಬೀಡ್ ಹಾಕ್ತೆ, ಇದೇ ಥರ ಬಂದು ನಾನು ಇಲ್ಲಿ ಸ್ಟಾರ್ಟಿಂಗ್ 4 ಚೈನ್ ಹಾಕಿರೋದ್ರಿಂದ ಎಂಡಿಂಗ್ ಕೂಡ 4 ಚೈನ್ ಹಾಕಿ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ಅಥವಾ ಸ್ಟಾರ್ಟಿಂಗ್ ನಾನು ಬೀಡಿಂದ ಸ್ಟಾರ್ಟ್ ಮಾಡಿದ್ದೆ, ಲಾಸ್ಟ್ ನಾನು ಬೀಡಿಂದ ಎಂಡ್ ಮಾಡ್ತಿದ್ದೆ. ಸೊ ಇದೊಂದು ಫಿನಿಶಿಂಗ್ ಕೊಡುತ್ತೆ. ಸೊ ನಾನು ಇದು ವೀಡಿಯೋದಲ್ಲಿ ಇಷ್ಟು ವೀಡಿಯೋ ಮಾಡಿರೋದ್ರಲ್ಲಿ ಇದರಲ್ಲಿ ನಿಮಗೆ ಡೌಟ್ಸ್ ಇದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ಬೋದು, ನಾನು ಇದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ಇದು ಸ್ಟೆಪ್ 1 ಆಗುತ್ತೆ, ಬೇಸ್ ಲೈನ್ ಪ್ರಿಪೇರ್ ಮಾಡ್ಕೊಳ್ಳೋದು ಬೇಸ್ ಲೈನ್ ವಿತ್ ಬೀಡ್ಸ್. ಸೊ ಇದ್ರದ್ದು ವೀಡಿಯೋ ಕೂಡ ನಾನು ಲಾಸ್ಟ್ ಮಾಡಿದ್ದೀನಿ ಆ್ಯಂಡ್ ನಾನು ಬೇಕಾದ್ರೆ ಐ ಕಾರ್ಡ್ ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಕೂಡ ಮೆನ್ಷನ್ ಮಾಡ್ತೀನಿ, ನೀವು ಚೆಕ್ಔಟ್ ಮಾಡ್ಬೋದು. ಸೊ ಅದನ್ನು ಸ್ವಲ್ಪ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೀವು ನೋಡ್ಬೋದು. ಸೊ ಇದನ್ನು ಬೇಸ್ ಲೈನ್ ವಿತ್ ಬೀಡ್ಸ್ ಅಂತಾರೆ. ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಏನು ಕ್ರೋಶಾ ಡಿಸೈನ್ ಹಾಕ್ತೀನಿ ಅದನ್ನು ನೀವು ಬೇರೆ ಕಲರಲ್ಲೂ ಕೂಡ ಟ್ರೈ ಮಾಡ್ಬೋದು, ಇಲ್ಲಾಂದರೆ ಇದೇ ಕಲರಲ್ಲಿ ಕೂಡ ಟ್ರೈ ಮಾಡ್ಬೋದು. ಸೊ ನೀವು ಸ್ಯಾರಿ ಯಾವ ಥರ ಕಾಂಟ್ರಾಸ್ಟ್ ತಗೋತಾರೆ ಅದ್ರ ಮೇಲೆ ಬೇಕಾದರೂ ನೀವು ಚೇಂಜ್ ಮಾಡ್ಕೋಬೋದು. ಸೊ ನಾನು ಇಲ್ಲಿ ಇಲ್ಲಿ ಏನು ಬೇಸ್ ಕಲರ್ ಹಾಕಿದ್ದೀನಿ, ಸೆಕೆಂಡ್ ಸ್ಟೆಪ್ ಕೂಡ ಸೇಮ್ ಕಲರ್ ಹಾಕ್ತೀನಿ. ಬಟ್ ಟ್ಯಾಸಲ್ ಹಾಕೋದ್ರಿಂದ ಟ್ಯಾಸಲ್ಗೆ ನಾನು ಕಲರ್ ಚೇಂಜ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋಣ ನೋಡೋದಾ. ಸೊ ಸೆಕೆಂಡ್ ಸ್ಟೆಪ್ ನಾನು ಇಲ್ಲಿ ಸೇಮ್ ಕಲರ್ 6 ಲೇಯರ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್ ಒಂದು ನಾಟ್ ಹಾಕಿ ಮಿಡಲ್ ಫಿಂಗರ್ ಆ್ಯಂಡ್ ತಮ್ ಫಿಂಗರಿಂದ ಈ ಥರ ಲಾಕ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡೋದು ಎಲ್ಲಿ ಮಾಡೋದು, ಈ ಸಲ ನಾವು ಕ್ಲಾತಿಗೆ ಲಾಕ್ ಮಾಡಲ್ಲ. ಇಲ್ಲಿ ಫಸ್ಟ್ ನೀವು ಲಾಕ್ ಮಾಡ್ಬೇಕಾದ್ರೆ ಏನು ಲಾಕ್ ಹಾಕಿರ್ತೀರ ನೋಡಿ, ಇಲ್ಲಿ ಹೋಲ್ ಕಾಣ್ಬೋದು. ಫಸ್ಟ್ ಇಲ್ಲಿ ಚೈನ್ ಹಾಕೋದಕ್ಕೆ ಮುಂಚೆ ಕ್ಲಾತಿಗೆ ಲಾಕ್ ಮಾಡಿರ್ತೀರಲ್ಲ, ಆ ಹೋಲಿಂದ ನೀಡಲ್ನ ಪಾಸ್ ಮಾಡ್ತೀನಿ. ನೀಡಲ್ನ ಪಾಸ್ ಮಾಡಿ ದಾರನ ಹೊರಗೆ ತರ್ತೀನಿ. ಸೊ ಸೂಜಿ ಮೇಲೆ ದಾರನ ಹೊರಗೆ ತಂದು ಸೂಜಿ ಮೇಲೆ ದಾರನ ಹೊರಗೆ ತಂದು ಒಂದು ಲಾಕ್ ಮಾಡ್ಕೊಳ್ತೀನಿ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡೋದು ಇದು ಇಷ್ಟೇ. ನೀವು ಕ್ಲಾತಿಗೆ ಲಾಕ್ ಮಾಡೋಂಗಿಲ್ಲ, ಇಲ್ಲಿ ಏನು ಗ್ಯಾಪ್ ಇರುತ್ತೆ ಫಸ್ಟ್ ಗ್ಯಾಪು ಆ ಗ್ಯಾಪಿಂದ ಲಾಕ್ ಮಾಡಬೇಕು. ಇನ್ನು ಒಂದ್ಸಲಿ ತೋರಿಸ್ತೀನಿ ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲೊಂದು ಸ್ಮಾಲ್ ಹೋಲ್ ಕಾಣ್ತಿದೆ. ಈ ಹೋಲ್ ಒಳಗಿಂದ ನೀವು ಪಾಸ್ ಮಾಡಬೇಕು, ಬಟ್ಟೆ ಒಳಗಿಂದ ಪಾಸ್ ಮಾಡೋಂಗಿಲ್ಲ. ಆ ಹೋಲ್ ಒಳಗಿಂದ ನೀಡಲ್ನ ಪಾಸ್ ಮಾಡಿ ಸೂಜಿನ ಹೊರಗೆ ತಂದು ಮತ್ತು ಸೂಜಿ ಮೇಲೆ ದಾರ ಲೂಪಿಂದ ಹೊರಗೆ ತಂದು ಈ ಥರ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕ್ ಮಾಡಿದಾದಮೇಲೆ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಳ್ತೀನಿ. 1 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ 5 ಡಬಲ್ ಕ್ರೋಶ ಹಾಕಬೇಕು. 5 ಡಬಲ್ ಕ್ರೋಶ ಎಲ್ಲ ಹಾಕ್ತೀನಿ ಅಂದರೆ ಇಲ್ಲಿ ಏನು ನಾವು ಇಲ್ಲಿ 4 ಚೈನ್ಸ್ ಹಾಕಿದ್ದೀವಿ, ಈ 4 ಚೈನ್ಸ್ ಒಳಗಡೆ ನಾವು 5 ಡಬಲ್ ಕ್ರೋಶನ ಹಾಕ್ತಾ ಹೋಗಬೇಕು. ಸೊ ಡಬಲ್ ಕ್ರೋಶ ಹೇಗೆ ಹಾಕೋದು ಗೊತ್ತಿಲ್ಲ ಅಂತಂದರೆ ನಾನು ಲಾಸ್ಟ್ ವೀಡಿಯೋಸಲ್ಲಿ ಮಾಡಿದ್ದೀನಿ, ಅದು ನೀವು ಚೆಕ್ಔಟ್ ಮಾಡಿದ್ರೆ ಸೊ ನೀವು ಡಬಲ್ ಕ್ರೋಶ ಹೇಗೆ ಹಾಕೋದು ಅಂತ ಗೊತ್ತಾಗುತ್ತೆ. ಅಲ್ಲಿ ನಾನು ವಿತೌಟ್ ಕ್ಲಾತ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ, ಬಟ್ ಇಲ್ಲಿ ವಿತ್ ಕ್ಲಾತ್ ಹೇಗೆ ಮಾಡೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲೇ ತೋರಿಸ್ತಾ ಇದ್ದೀನಿ. ಸೊ ನೀವು ಕ್ಲಿಯರಾಗಿ ನೋಡ್ಕೋಬೇಕಾಗುತ್ತೆ ಹೇಗೆ ಮಾಡೋದು ಅಂತ. ಸೊ ನಾನಿಲ್ಲಿ ಫಸ್ಟು ಲಾಕ್ ಮಾಡಿದೆ, ಲಾಕ್ ಮಾಡಾದಮೇಲೆ 2 ಚೈನ್ಸ್ ಹಾಕಿದ್ದೀನಿ. 2 ಚೈನ್ಸ್ ಹಾಕಾದ್ಮೇಲೆ ಇವಾಗ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಮಾಡೋದಕ್ಕೆ ಸೂಜಿ ಮೇಲೆ ದಾರ ಒಂದ್ಸತಿ ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಏನು 4 ಚೈನ್ಸ್ ಹಾಕಿದ್ದೀರಾ ಕ್ಲಾತ್ ಒಳಗೆ ಹಾಕ್ಬಾರ್ದು. ಇಲ್ಲಿ ಏನು 4 ಚೈನ್ಸ್ ಹಾಕಿದ್ದೀರಾ ಆ ಗ್ಯಾಪಿಂದ ನೀಡಲ್ನ ಪಾಸ್ ಮಾಡಿ ದಾರನ ಹೊರಗೆ ತರಬೇಕು. ಸೊ ದಾರನ ಹೊರಗೆ ತಂದಾಗ ನಿಮ್ಗೆ ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟಿಗೆ ಫುಲ್ ಮಾಡ್ಕೊಂಡು ಈ ಥರ ಇಟ್ಕೊಂಡು ಸೊ ನೀವು ನೋಡ್ಬೋದು ಸೂಜಿ ಮೇಲೆ 3 ಲೂಪ್ ಇದೆ. ಸೊ 3 ಲೂಪ್ ಇದ್ದಾಗ ಸೂಜಿನ ದಾರ ತೊಗೊಂಡು 2 ಲೂಪಿಂದ ಮಾತ್ರ ಹೊರಗೆ ಬರಬೇಕು, ಮತ್ತು ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬರಬೇಕು. ಸೊ ಇದನ್ನು 1 ಡಬಲ್ ಕ್ರೋಶ ಅಂತ ಅಂತಾರೆ. ಸೊ ಹೇಗೆ ಮತ್ತೆ ತೋರಿಸ್ತೀನಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ನಾನಿಲ್ಲಿ 2 ಚೈನ್ಸ್ ಹಾಕ್ಕೊಂಡಿದ್ದೀನಿ. 2 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಡಬಲ್ ಕ್ರೋಶಕ್ಕೆ ಫಸ್ಟು ನಾವು ಸೂಜಿ ಮೇಲೆ ದಾರನ ತೊಗೋಬೇಕು. ಡಬಲ್ ಕ್ರೋಶಕ್ಕೆ ಫಸ್ಟು ಸೂಜಿ ಮೇಲೆ ದಾರ ತೊಗೋಬೇಕು. ತೊಗೊಂಡಾದ್ಮೇಲೆ ಎಲ್ಲಿ ನಾವು ಡಬಲ್ ಕ್ರೋಶ ಹಾಕಬೇಕು, ಈ ಗ್ಯಾಪ್ ಏನಿದೆ ಇಲ್ಲ ಈ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಒಳಗಡೆ ನಾವು ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಆಚೆ ತರಬೇಕು. ದಾರನ ಆಚೆ ತಂದು ನಿಮ್ಗೆ ಎಷ್ಟು ಹೈಟಿಗೆ ಬೇಕು ಅಷ್ಟು ಹೈಟಿಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಸೊ ನೀವು ಇಲ್ಲಿ ನೋಡ್ಬೋದು ಸೂಜಿ ಮೇಲೆ 3 ಲೂಪ್ ಕಾಣಿಸುತ್ತೆ. ಸೂಜಿ ಮೇಲೆ 3 ಲೂಪ್ ಕಾಣುತ್ತೆ. ಫಸ್ಟು 2 ಲೂಪಿಂದ ಹೊರಗೆ ಬರಬೇಕು, ಅದಾದಮೇಲೆ ನೆಕ್ಸ್ಟ್ 2 ಲೂಪಿಂದ ಹೊರಗೆ ಬರಬೇಕು, ಅದನ್ನು ಡಬಲ್ ಕ್ರೋಶ ಅಂತೀವಿ. ಸೊ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬರ್ತೀವಿ ಆ್ಯಂಡ್ ದಾರ ತೊಗೊಂಡು 2 ಲೂಪಿಂದ ಹೊರಗೆ ಬರ್ತೀವಿ. ಸೊ ಇದು 1 ಡಬಲ್ ಕ್ರೋಶ ಆಗುತ್ತೆ. ಇದೇ ಥರ ನಾವು ಇನ್ನು 4 ಅಂದರೆ ಟೋಟಲಾಗಿ 5 ಡಬಲ್ ಕ್ರೋಶನ ಹಾಕೋಬೇಕು. ಸೊ ಸೂಜಿ ಮೇಲೆ ದಾರ ಗ್ಯಾಪ್ ಒಳಗಡೆ ನೀಡಲ್ನ ಪಾಸ್ ಮಾಡಿ ದಾರನ ಹೊರಗೆ ತರ್ತೀನಿ. ಹೊರಗೆ ತಂದು ಎಕ್ಸ್ಪ್ಯಾಂಡ್ ಮಾಡಿ ದಾರ ತೆಗ್ದು 2 ಲೂಪಿಂದ ಹೊರಗೆ ಬರ್ತೀನಿ ಆ್ಯಂಡ್ ದಾರ ತೆಗ್ದು 2 ಲೂಪಿಂದ ಹೊರಗೆ ಬರ್ತೀನಿ. ಸೊ 2 ಡಬಲ್ ಕ್ರೋಶ ಆಯಿತು. ಅಗೇನ್ ಸೂಜಿ ಮೇಲೆ ದಾರ ಗ್ಯಾಪ್ ಒಳಗೆ ನೀಡಲ್ ಪಾಸ್ ಮಾಡಿ ದಾರನ ಹೊರಗೆ ತಂದು ಲೂಪ್ ಮೇಲೆ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ದಾರನ 2 ಲೂಪಿಂದ ಮಾತ್ರ ಈಚೆ ತರ್ತೀನಿ ಆ್ಯಂಡ್ ಮತ್ತೆ ದಾರನ 2 ಲೂಪಿಂದ ಈಚೆ ತರ್ತೀನಿ. 3 ಡಬಲ್ ಕ್ರೋಶ ಆಯಿತು. ಸೊ ಸೂಜಿ ಮೇಲೆ ದಾರ ನೀಡಲ್ ಪಾಸ್ ಮಾಡಿ ದಾರ ತಂದು ಲೂಪ್ ಮೇಲೆ ನೀಡಲ್ ಮೇಲೆ 3 ಲೂಪ್ ಇರುತ್ತೆ. ದಾರನ 2 ಲೂಪಿಂದ ಒಂದ್ಸಲಿ ಆ್ಯಂಡ್ ದಾರನ 2 ಲೂಪಿಂದ ಒಂದ್ಸಲಿ. ಸೊ 4 ಡಬಲ್ ಕ್ರೋಶ ಆಗಿದೆ. ಇನ್ನು 1 ಡಬಲ್ ಕ್ರೋಶ ಹಾಕ್ಕೋತೀನಿ. ಸೂಜಿ ಮೇಲೆ ದಾರ ನೀಡಲ್ನ ಒಳಗೆ ಪಾಸ್ ಮಾಡಿ ದಾರನ ತರ್ತೀನಿ ಆ್ಯಂಡ್ ದಾರ ತೆಗ್ದು 2 ಲೂಪಿಂದ ಹೊರಗೆ ಬಂದು ಮತ್ತೆ ದಾರ ತೆಗ್ದು 2 ಲೂಪಿಂದ ಹೊರಗೆ ಬರ್ತೀನಿ. ಸೊ
ಫೈವ್ ಡಬಲ್ ಕ್ರೋಶ ಹಾಕಾದ್ಮೇಲೆ ಸೊ ನಾನಿಲ್ಲಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೀವು ಬೇಕಾದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು. ಸೊ ಬೀಡ್ ಬೇಡ ಅಂದರೆ ನೀವು ಡೈರೆಕ್ಟಾಗಿ 10 ಡಬಲ್ ಕ್ರೋಶ ಹಾಕಬೇಕಾಗುತ್ತೆ. ಅಕಸ್ಮಾತ್ ಬೀಡ್ ಆ್ಯಡ್ ಮಾಡ್ತೀನಿ ಅನ್ನೋದಾರೆ ಫಸ್ಟು 5 ಡಬಲ್ ಕ್ರೋಶ ಹಾಕ್ಕೊಂಡು ಆಮೇಲೆ ಬೀಡ್ ಹಾಕಿದಾದ್ಮೇಲೆ ಇನ್ನು 5 ಡಬಲ್ ಕ್ರೋಶನ ಹಾಕಬೇಕಾಗುತ್ತೆ. ಸೊ ನಾನಿಲ್ಲಿ ಬೀಡ್ ಯೂಸ್ ಮಾಡ್ತೀನಿ. ಸೊ ಈ ಥರ ಎಕ್ಸ್ಪ್ಲೇನ್ ಮಾಡಿ ಒಂದು ರೌಂಡ್ ಬೀಡ್ ತೊಗೋತೀನಿ. ಸೊ ರೌಂಡ್ ಬೀಡ್ ತೊಗೊಂಡು ಎಲ್ಲ ಥ್ರೆಡ್ಸಿಂದನೂ ಪಾಸ್ ಮಾಡ್ತೀನಿ. ಸೊ ಪಾಸ್ ಮಾಡಿದಾದಮೇಲೆ ಬೀಡ್ ಲಾಕ್ ಮಾಡ್ತೀನಿ ನಾನಿಲ್ಲಿ. ಸೊ ಬೀಡ್ ಲಾಕ್ ಮಾಡ್ತೀನಿ. ಬೀಡ್ ಲಾಕ್ ಮಾಡಿದಾದಮೇಲೆ ನೆಕ್ಸ್ಟು 5 ಡಬಲ್ ಕ್ರೋಶನ ಹಾಕಬೇಕು. ಸೊ ಬೀಡ್ ಲಾಕ್ ಆಗಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ ದಾರ ಈ ಏನು ಗ್ಯಾಪ್ ಒಳಗೆ ಹಾಕ್ತಿದ್ರೆ ಅದೇ ಗ್ಯಾಪ್ ಒಳಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಇನ್ನು ಎಷ್ಟು ಹಾಕಬೇಕು? 5 ಡಬಲ್ ಕ್ರೋಶ ಹಾಕಬೇಕು. ಟೋಟಲಾಗಿ 10 ಡಬಲ್ ಕ್ರೋಶ ಆಗುತ್ತೆ. ಮಧ್ಯ ಒಂದು ಬೀಡ್ ಆ್ಯಡ್ ಆಗಿರುತ್ತೆ ಅಷ್ಟೇ. ಸೊ ಸೂಜಿ ಮೇಲೆ 3 ಲೂಪ್ ಇರುತ್ತೆ. 2 ಲೂಪಿಂದ ಒಂದು ಸತಿವರೆಗೆ ಮತ್ತು 2 ಲೂಪಿಂದ ಒಂದು ಸತಿವರೆಗೆ ದಾರನ ಆಚೆ ತರಬೇಕು. ಸೊ 1 ಡಬಲ್ ಕ್ರೋಶ ಆಯಿತು. ಸೂಜಿ ಮೇಲೆ ದಾರ ಗ್ಯಾಪ್ ಒಳಗಡೆ ಪಾಸ್ ಮಾಡಿ ನೀಡಲ್ನ ಆಚೆ ತಂದು ಸೂಜಿ ಮೇಲೆ ದಾರ ದಾರನ 2 ಸತಿ ಹೊರಗೆ ತಂದೆ ಆ್ಯಂಡ್ ದಾರನ ಮತ್ತೆ 2 ಲೂಪಿಂದ ಹೊರಗೆ ತಂದೆ. ಇದೇ ಥರ 5 ಡಬಲ್ ಕ್ರೋಶನ ಹಾಕ್ಕೊಳ್ಬೇಕು ನಾನು. ಸೊ ನಾವು ಈ ವಿಡಿಯೋದಲ್ಲಿ ಈ ಡಿಸೈನಲ್ಲಿ ಏನು ಕಲಿತಾ ಇದ್ದೀವಿ ಅಂದರೆ ಡಬಲ್ ಕ್ರೋಶ. ನಾವು ಆಲ್ರೆಡಿ ಬೇಸ್ಲೈನ್ ವಿತ್ ಬೀಡ್ಸ್ನ ಮಾಡಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಾವೇನು ಕಲ್ತಿದ್ದೀವಿ? ಡಬಲ್ ಕ್ರೋಶನ ಕಲ್ತಿದ್ದೀವಿ. ಸಿಂಗಲ್ ಕ್ರೋಶ ಏನು? ನಾವು ಬಟ್ಟೆ ಮೇಲೆ ಲಾಕ್ ಮಾಡ್ತಿದ್ವಲ್ಲ ಅದೇ ಸಿಂಗಲ್ ಕ್ರೋಶ ಆಗಿರುತ್ತೆ. ಚೈನ್ ಹಾಕಿದ್ದೀವಿ, ಚೈನ್ ಕಲ್ತಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಡಬಲ್ ಕ್ರೋಶನ ಕಲ್ತಿದ್ದೀವಿ. ಸೊ ಹಾಗೆ ನೆಕ್ಸ್ಟ್ ಬರ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಟ್ರಿಪಲ್ ಕ್ರೋಶನ ಕೂಡ ಕಲಿಯೋಣ. ಸೊ ನಾನಿಲ್ಲಿ ಎಷ್ಟು ಡಬಲ್ ಕ್ರೋಶ ಹಾಕ್ಕೊಂಡೆ? 1 2 3 4 5 ಡಬಲ್ ಕ್ರೋಶ ಆಗಿದೆ. ಸೊ ಇಲ್ಲಿ ಫಸ್ಟು ನಾನು 5 ಡಬಲ್ ಕ್ರೋಶ ಹಾಕಿದ್ದೀನಿ. ಅದಾದಮೇಲೆ ಬೀಡ್ನ ಇನ್ಸರ್ಟ್ ಮಾಡಿದ್ದೀನಿ. ಮತ್ತೆ 5 ಡಬಲ್ ಕ್ರೋಶ ಹಾಕಿದ್ದೀನಿ. ಸೊ 5 ಡಬಲ್ ಕ್ರೋಶ ಆದಮೇಲೆ ನಾನಿಲ್ಲಿ 3 ಚೈನ್ಸ್ನ ಹಾಕ್ಕೊಳ್ತೀನಿ. 1 ಎಲ್ಲೂ ಲಾಕ್ ಮಾಡೋಗಿಲ್ಲ, ಜಸ್ಟ್ 3 ಚೈನ್ಸ್ನ ಹಾಕ್ಕೊಳ್ತೀನಿ. 3 ಚೈನ್ಸ್ ಹಾಕಿದಾದಮೇಲೆ ಮತ್ತೆ ಇಲ್ಲಿ ನೆಕ್ಸ್ಟ್ ಇನ್ನು 4 ಚೈನ್ಸ್ ಹಾಕಿದ್ವಿ ಗೊತ್ತಾ ಬೇಸ್ ಲೈನಲ್ಲಿ. ಆ ಬೇಸ್ ಲೈನಲ್ಲಿ ನಾವಿಲ್ಲಿ ಮತ್ತೆ 5 DC ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಇಲ್ಲೆಲ್ಲೂ ನಾವು ಲಾಕ್ ಮಾಡೋಂಗಿಲ್ಲ. ಸೊ ಇಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ನಾವಿಲ್ಲಿ ಸ್ಟಾರ್ಟಿಂಗ್ ಏನು ತೊಗೊಂಡ್ವಿ, ಸೊ ಇಲ್ಲಿ ನಾವು ಫಸ್ಟು ಲಾಕ್ ಮಾಡಿದ್ವಿ. ಲಾಕ್ ಮಾಡಾದ್ಮೇಲೆ 5 ಡಬಲ್ ಕ್ರೋಶ ಹಾಕಿ ಬೀಡ್ ತೊಗೊಂಡು ಮತ್ತೆ 5 ಡಬಲ್ ಕ್ರೋಶ ಹಾಕಿದ್ದೀವಿ. ಸೊ ಇದು ಡಿಸೈನ್ ಈ ಥರ ಬಂದಿದೆ. ಸೊ ಇದಾದಮೇಲೆ 3 ಚೈನ್ಸ್ ಹಾಕ್ಕೊಂಡಿದ್ದೀವಿ. 3 ಚೈನ್ಸ್ ಹಾಕಿದಾದ್ಮೇಲೆ ಈ ಸ್ಟೆಪ್ನ ಮತ್ತೆ ಈ ಏನು 4 ಚೈನ್ಸ್ ಇದೆ ಅದರೊಳಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮತ್ತು ಇಲ್ಲಿ ಎಲ್ಲಿ ಬೀಡ್ ಬರುತ್ತೆ ಇದು ಮಾಡಾದ್ಮೇಲೆ ಬೀಡ್ ಮೇಲೆ 3 ಚೈನ್ಸ್ ಥರ ಬರುತ್ತೆ. ಇಲ್ಲಿ ನಾವು ಹಾಕಿದ್ದೀವಲ್ಲ ಈ ಚೈನ 3 ಚೈನ ಅದು ಬೀಡ್ ಮೇಲೆ ಬರುತ್ತೆ. ಸೊ ಇಲ್ಲಿ ಆರ್ಚ್ ಬರುತ್ತೆ, ಇಲ್ಲಿ 3 ಚೈನ್ಸ್ ಬರುತ್ತೆ. ಸೊ ಅದೇ ಥರ ಇನ್ನು ಮಿಕ್ಕಿರೋ ಎಲ್ಲ ಇದಕ್ಕೂ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 3 ಚೈನ್ಸ್ ಏನಕ್ಕೆ ಹಾಕ್ಕೊಂಡ್ವಿ ಅಂದರೆ ನಾವು ಟ್ಯಾಸಲ್ ಹಾಕಬೇಕು, ಬೇಬಿ ಟ್ಯಾಸಲ್ ಹಾಕಬೇಕು ಅಂತ ಇದ್ವಲ್ಲ. ಸೊ ಆ ಬೇಬಿ ಟ್ಯಾಸಲ್ನ ಈ 3 ಚೈನ್ಸ್ ಒಳಗಡೆ ನಾವು ಬೇಬಿ ಟ್ಯಾಸಲ್ನ ಹಾಕಬೇಕಾಗುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ ತೋರಿಸ್ಕೊಡ್ತೀನಿ ನೋಡ್ಕೊಳ್ಳಿ. ಹಾಗೆಯೇ 3 ಚೈನ್ಸ್ ಹಾಕ್ಕೊಂಡ್ವಿ. ಸೊ ಇಲ್ಲಿಗೆ ಏನು ಬೀಡ್ ಹಾಕಿದಾದ್ಮೇಲೆ 5 ಡಬಲ್ ಕ್ರೋಶ ಎಂಡಾಯಿತು. ಎಂಡಾದಮೇಲೆ 3 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 3 ಚೈನ್ಸ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ 5 ಡಬಲ್ ಕ್ರೋಶನ ಈ ಚೈನ್ ಒಳಗಡೆ ನಾವು ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಸೂಜಿ ಮೇಲೆ ದಾರ ಈ 4 ಚೈನ್ಸ್ ಏನಿದೆ ಆ ಗ್ಯಾಪಿಂದ ನೀಡಲ್ನ ಪಾಸ್ ಮಾಡಿ ಥ್ರೆಡ್ನ ಆಚೆ ತಂದು ಸೊ 2 ಲೂಪಿಂದ ಒಂದು ಸತಿ ಮತ್ತು 2 ಲೂಪಿಂದ ಒಂದು ಸತಿ ಥ್ರೆಡ್ನ ಆಚೆ ತರಬೇಕಾಗುತ್ತೆ. ಸೊ 1 ಡಬಲ್ ಕ್ರೋಶ ಆಯಿತು. ಜಾಸ್ತಿ ಟೈಟ್ ಮಾಡ್ಕೋಬೇಡಿ ಹಾಕಬೇಕಾದ್ರೆ, ಇಲ್ಲಾಂದರೆ ದಾರ ಥರ ಸ್ವಲ್ಪ ಕಷ್ಟ ಆಗುತ್ತೆ ನೋಡಿ. ಈ ಥರ ಕಷ್ಟ ಆಗುತ್ತೆ. ಮತ್ತೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಈ ಥರ 3 ಚೈನ್ಸ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಏನು ಗ್ಯಾಪ್ ಇದೆ ಆ ಗ್ಯಾಪ್ ಒಳಗಡೆ ನಾವು ಮತ್ತೆ 5 ಚೈನ್ಸ್ನ ಹಾಕೋಬೇಕು, 5 ಡಬಲ್ ಕ್ರೋಶನ ಹಾಕೋಬೇಕು. ಸೊ ಡಬಲ್ ಕ್ರೋಶ ಹಾಕೋದಕ್ಕೆ ಸೂಜಿ ಮೇಲೆ ದಾರ ಈ ಗ್ಯಾಪ್ ಒಳಗಡೆ ನೀಡಲ್ನ ಇನ್ಸರ್ಟ್ ಮಾಡಿ ದಾರನ ಹೊರಗೆ ತರ್ತೀನಿ. ದಾರನ ಹೊರಗೆ ತಂದು ನೀಡಲ್ ಮೇಲೆ 3 ಲೂಪ್ಸ್ ಇರುತ್ತೆ. ಫಸ್ಟ್ 2 ಲೂಪಿಂದ ದಾರನ ಈಚೆ ತರಬೇಕು ಆ್ಯಂಡ್ ಮತ್ತೆ 2 ಲೂಪಿಂದ ದಾರನ ಆಚೆ ತರಬೇಕು. ಸೊ 1 ಡಬಲ್ ಕ್ರೋಶ ಇಲ್ಲಿ ಆಗುತ್ತೆ. ಅಗೇನ್ ಸೂಜಿ ಮೇಲೆ ದಾರ ನೀಡಲ್ನ ಇನ್ಸರ್ಟ್ ಮಾಡಿ ದಾರ ಹೊರಗೆ ತಂದು 2 ಲೂಪಿಂದ ಒಂದು ಸತಿ ಮತ್ತು 2 ಲೂಪಿಂದ ಒಂದು ಸತಿ ದಾರ ತಂದು ಡಬಲ್ ಕ್ರೋಶನ ಹಾಕೋಬೇಕು. ಸೊ ಇದೇ ಥರ 5 ಡಬಲ್ ಕ್ರೋಶನ ನಾನು ಹಾಕ್ಕೊಳ್ತೀನಿ. 3 ಆಯಿತು, 4 ಆಯಿತು, 5 ಡಬಲ್ ಕ್ರೋಶ ಆಯಿತು. ಸೊ ನಾನಿಲ್ಲಿ ಒಂದು ರೌಂಡ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಈ ಥರ ಬೀಡೊಳಗೆ ಥ್ರೆಡ್ಸ್ ಎಲ್ಲ ಬೀಡೊಳಗೆ ಪಾಸ್ ಮಾಡಿದಾದಮೇಲೆ ನಾನಿಲ್ಲಿ ಒಂದು ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಬೀಡ್ ಲಾಕ್ ಮಾಡಿದಾದಮೇಲೆ ಮತ್ತೆ 5 DC ಅಂದರೆ ಡಬಲ್ ಕ್ರೋಶನ ಹಾಕೋಬೇಕಾಗುತ್ತೆ. ಸೂಜಿ ಮೇಲೆ ದಾರ ಅದೇ ಗ್ಯಾಪಿಂದನೇ ನೀಡಲ್ನ ಪಾಸ್ ಮಾಡಿ ದಾರ ತಂದು 2 ಲೂಪಿಂದ ಒಂದು ಸತಿ ಹೊರಗೆ ಬರ್ತೀನಿ ಆ್ಯಂಡ್ ಮತ್ತೆ 2 ಲೂಪಿಂದ ಒಂದು ಸತಿ ಹೊರಗೆ ಬರ್ತೀನಿ. ಸೊ 1 ಡಬಲ್ ಕ್ರೋಶ ಆಯಿತು, 2 ಡಬಲ್ ಕ್ರೋಶ ಆಯಿತು, 3 ಡಬಲ್ ಕ್ರೋಶ ಆಯಿತು,
4 ಡಬಲ್ ಕ್ರೋಶ ಆ್ಯಂಡ್ ಲಾಸ್ಟಾಗಿ 5th ಡಬಲ್ ಕ್ರೋಶ ಆಯಿತು. ಸೊ ಇಲ್ಲಿ ಕೌಂಟ್ ಮಾಡ್ಕೋಬೋದು ನೀವು ಎಷ್ಟು ಹಾಕಿದ್ದೀರಾ ಅಂತ. 1 2 3 4 5. ಸೊ 5 ಡಬಲ್ ಕ್ರೋಶ ಆಗಿದೆ. ಸೊ 5 ಡಬಲ್ ಕ್ರೋಶ ಹಾಕಾದ್ಮೇಲೆ ಟೋಟಲಾಗಿ 10 ಡಬಲ್ ಕ್ರೋಶ ಆಗಿದೆ. ಒಂದು ಆರ್ಚಿಗೆ 10 ಡಬಲ್ ಕ್ರೋಶ ಹಾಕಿದ್ದೀನಿ. 10 ಡಬಲ್ ಕ್ರೋಶ ಹಾಕಿದಾದ್ಮೇಲೆ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ 3 ಚೈನ್ಸ್ನ ಹಾಕೊಳ್ಬೇಕು. 1 2 ಆ್ಯಂಡ್ 3 ಚೈನ್ಸ್ ಹಾಕಾದ್ಮೇಲೆ ನೆಕ್ಸ್ಟ್ ಗ್ಯಾಪ್ ಒಳಗಡೆ ನಾನು ಮತ್ತೆ 10 ಡಬಲ್ ಕ್ರೋಶನ ಹಾಕೊಳ್ತಾ ಹೋಗಬೇಕು. ಇದೇ ಥರ ಪೂರ್ತಿ ನೀವು ಎಷ್ಟು ಗ್ಯಾಪ್ ಹಾಕಿ 4 ಚೈನ್ಸ್ ಗ್ಯಾಪ್ ಕೊಟ್ಟಿದ್ದೀರಾ ಅಲ್ಲಿವರೆಗೂ ನೀವು ಇದೇ ಥರ ಆರ್ಚ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ 5 ಆರ್ಚ್ನ ಹಾಕಿ ಮುಗಿಸಿದ್ದೀನಿ. ಸೊ ಇದೇ ಥರ ನೀವು ಕೂಡ ಒಂದೊಂದು ಆರ್ಚಲ್ಲೂ 10 ಡಬಲ್ ಕ್ರೋಶ ಹಾಕಿ ಮಧ್ಯೆ ಬೀಡ್ಸ್ ಆ್ಯಡ್ ಮಾಡ್ಬೋದು. ಇಲ್ಲ ಹಾಕಿ ಕಂಟಿನ್ಯೂ ಮಾಡಿ 10 ಡಬಲ್ ಕ್ರೋಶ ಹಾಕಬೇಕು. ಎಲ್ಲಿ ಹಾಕಬೇಕು, ನೀವು 4 ಚೈನ್ ಗ್ಯಾಪ್ ಬಿಟ್ಟಿರ್ತೀರಲ್ಲ ಬೇಸ್ ಲೈನಲ್ಲಿ, ಆ ಗ್ಯಾಪ್ನಲ್ಲಿ ನೀವು ಇನ್ಸರ್ಟ್ ಮಾಡ್ತಾ ಹೋಗಬೇಕು. ಮಧ್ಯೆ ಇಲ್ಲಿ 3 ಚೈನಷ್ಟು ಗ್ಯಾಪ್ ಬಿಟ್ಟು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಸೊ ಲಾಸ್ಟಲ್ಲಿ ಈ ಥರ ಆರ್ಚ್ ಎಂಡ್ ಆಗಿದ್ದಾದಮೇಲೆ ನಾನಿಲ್ಲಿ ಆ್ಯಸ್ ಯೂಶುವಲ್ 2 ಚೈನ್ಸ್ ಹಾಕ್ಕೊಂಡು ಎಂಡ್ ಮಾಡ್ತೀನಿ. 2 ಚೈನ್ಸ್ ಹಾಕ್ಕೊಂಡೆ ಥ್ರೆಡ್ನ ಟ್ರಿಮ್ ಮಾಡ್ಕೊಂಡು ನೀಡಲ್ನ ಹಿಂಗಾಚೆ ತೆಗೆದ್ರೆ ಲಾಕ್ ಆಗುತ್ತೆ. ಸೊ ಎಕ್ಸಸ್ ಆಫ್ ಥ್ರೆಡ್ ಏನಿದೆ ಅದನ್ನು ಟ್ರಿಮ್ ಆಫ್ ಮಾಡ್ಕೊಂಡು ಏನಿದೆ ಈ ಥ್ರೆಡ್ನ ಗ್ಲೂ ಹಾಕಿ ಬ್ಯಾಕ್ ಸೈಡ್ ಪೇಸ್ಟ್ ಮಾಡಿಕೊಂಡ್ರೆ ಸೊ ಅದು ಎಕ್ಸಸ್ ಏನಿದೆ ಅದು ಕಾಣಿಸೋದಿಲ್ಲ. ಸೊ ಈ ಥರ ಮಾಡಿದಾದಮೇಲೆ ಈ ಡಿಸೈನ್ಗೆ ನೀವು ಹೀಗೆ ಕೂಡ ಇಟ್ಕೋಬೋದು. ಇಲ್ಲಾಂದರೆ ನೀವಿಲ್ಲಿ ಮಧ್ಯೆ ಒಂದೊಂದು ನಿಮ್ಮದು ಸ್ಯಾರಿ ಕಾಂಟ್ರಾಸ್ಟ್ ಕಲರ್ ಏನಿರುತ್ತೆ ಕಾಂಟ್ರಾಸ್ಟ್ ಕಲರ್ ಟ್ಯಾಸಲ್ಸ್ ಆಗ್ತಾವೆ, ಬೇಬಿ ಟ್ಯಾಸಲ್ಸ್ ಆಗ್ತಾ ಹೋದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಈ ಡಿಸೈನ್ ಅಂತ. ಸಿಂಪಲಾಗಿ ಈಸಿಯಾಗಿದೆ. ಸೊ ನೋಡಿ, ಸೊ ಈಗ ಇಲ್ಲಿ ನಾನು ಟ್ಯಾಸಲ್ಸ್ ಹಾಕ್ತಾ ಹೋಗ್ತೀನಿ.